ಒಬ್ಬ ದೊಡ್ಡ ಲೀಡ್ರು ಆಮೇಲೆ ಹಿಂಗೆ ಕಟ್ಕೊಂಡು ಹೋದ ನೋಡಿ ಆ ಲೆಫ್ಟಿಸ್ಟ್ ಮೂಮೆಂಟನ್ನು ಗಟ್ಟಿಯಾಗಿ. ಹಾಗೆ ಜ್ಯೋತಿ ಬಸು ಪಶ್ಚಿಮ ಬಂಗಾಳದಲ್ಲಿ ಕಟ್ಟಿದ್ರು. ನಂತರದ ದಿನಗಳಲ್ಲಿ ನಿಮಗೆ ಅಲ್ಲಿ ಬಂದಂತಹ ಲೀಡರ್ಗಳು ಕೇರಳದಲ್ಲಿ ಮತ್ತು ಬಂಗಾಳದಲ್ಲಿ ಅವರ ಪಕ್ಷ ಕಟ್ಕೊಂಡು ಹೋದರು. ದ ಮೊಮೆಂಟ್ ಲೀಡರ್ಗಳ ವ್ಯಾನಿಷ್ ಆಗ್ತಿದ್ದಂಗೆ ಹೊರಟಾಯ್ತು ಪಕ್ಷ. ಅಂದರೆ ಒಬ್ಬ ಲೀಡರ್ ಮೇಲೆ ಡಿಪೆಂಡ್ ಆಗ್ತಾ ಇದ್ರೆ ಕಷ್ಟ ಆಗ್ಬಿಡುತ್ತೆ. ಎಕ್ಸಾಕ್ಟ್ಲಿ, ಅಲ್ಲ ಕಷ್ಟ ಆಗತ್ತೇ ಅಲ್ಲ, ಅದಕ್ಕೆ ತಕ್ಕಂತೆ ಪ್ಯಾರಲಲ್ ಮಾಡಬೇಕು. ಸಾಮಾನ್ಯ ಕಮ್ಯುನಿಸ್ಟರು ಮಾಡ್ತಿದ್ರು ಅದನ್ನು. ನಂಬೂದರಿಪಾಡು ಹೋದ್ಮೇಲೆ ಬೇರೆ ಬೇರೆ ಲೀಡರ್ಗಳು ಬಂದರು, ಅದ್ಭುತವಾದ ಲೀಡರ್ಗಳು ಬಂದರು ಕೇರಳದಲ್ಲಿ, ಇನ್ಕ್ಲೂಡಿಂಗ್ ವಿಜಯನ್ ಫಾರ್ ದಟ್ ಮ್ಯಾಟರ್. ಅಲ್ಲಿ ಜ್ಯೋತಿ ಬಸು ಹೋದರು, ಜ್ಯೋತಿ ಬಸು ಆದಮೇಲೆ ಬೇರೆಯವರು ಬಂದರು. ಅಷ್ಟು ಹಿಡಿಯೋಕ್ಕಾಗಲಿಲ್ಲ ಯಾರ ಕೈಲೂ ಯಾವುದು. ದಿಸ್ ಇಸ್ ದ ರಿಸಲ್ಟ್. BJP ಪಾಠ ಇದು. ಯು ಆರ್ ಲಾರ್ಜ್ಲಿ ಡಿಪೆಂಡೆಂಟ್ ಆನ್ ಮೋದಿ. ಹೌದು, ನೀವು ಸೊ ನಿಮಗೂ ಪಾಠನೇ, ನಿಮಗೆ ಪಾಠ ಅಲ್ಲ ಅಂತಲ್ಲ, ಮೋದಿ ಹೆಸರು. ಬಟ್ ಭಾರತ ಮಾತ್ರ ಪಶ್ಚಿಮ ಬಂಗಾಳದ ಮೂಲಕ ಒಂದನ್ನು ಹೇಳ್ತಾ ಇದೆ, ವಿಪರೀತವಾದ ಸೈದ್ಧಾಂತಿಕ ಊಟವನ್ನು ನಮ್ಮ ಜನರಿಗೆ ಹಾಕೋಕ್ಕೆ ಹೋದರೆ, ಬಲವಂತವಾಗಿ ಹಾಕಿದ್ರೆ ಅದನ್ನು ಜನ ತಿರಸ್ಕಾರ ಮಾಡಿ ವಾಂತಿ ಮಾಡ್ತಾರೆ ಅಂತ. ನಾನ್ ಸೆಕ್ಯುಲರ್ ಯು ಆರ್ ಸೆಕ್ಯುಲರ್, ನೋ ಡೌಟ್, ಇರಿ, ಬೇಡ ಅಂದಿಲ್ಲ. ಬಟ್ ಅದನ್ನು ಮೆಜಾರಿಟಿ ಮೇಲೆ ಹೇರುವ ರೀತಿಯಲ್ಲಿ ದಿಮಾಕು ಮತ್ತು ಕೊಬ್ಬಿನ ಪ್ರತಿರೂಪವಾಗಿ ತಂದರೆ, ಅದನ್ನೇ ಒಂದು ಅಟ್ಟಹಾಸದಲ್ಲಿ ತಂದರೆ, ಭ್ರಷ್ಟಾಚಾರ ಮಾಡಿಯೂ ನಾನು ಭ್ರಷ್ಟ ಅಲ್ಲ ಉಳಿದವರೆಲ್ಲ ಅನ್ನೋ ಥರ ಡ್ರಾಮಾ ಮಾಡಿದ್ರೆ ಜನ ನಿಮ್ಮದನ್ನು ಕೇಳದೆ ಕ್ಯಾಕರಿಸಿ ಉಗಿತಾರೆ. ಮತ್ತು ಅಂಥ ಸಿದ್ಧಾಂತವನ್ನು ಅವ್ರ ತಲೆ ಒಳಗೆ ಹಾಕಕ್ಕೆ ಹೋದರೆ ವಾಮಿಟ್ ಮಾಡಿ ಆಚೆ ಹಾಕ್ತಾರೆ. ಅನ್ನಕ್ಕೆ ಬಂಗಾಳ ಒಂದು ಸಾಕ್ಷಿ. ಅದಕ್ಕೆ ಸಮಯ ತಗೋಬೋದು, ಉತ್ತರ ಕೊಟ್ಟೇ ಕೊಡ್ತಾರೆ ಕ್ರೌಡ್. ಭಾರತ ಬದಲಾಗಿದೆ, ಭಾರತ ಬದಲಾಗ್ತಾ ಇದೆ. ಈ ಜನರೇಷನ್ನು ಹಳೆ ಭಾರತ ಅಲ್ಲ. ಹಳೆ ಜನರೇಷನ್ನಲ್ಲಿ ಪಕ್ಷ ಸಿದ್ಧಾಂತ ಅಂತಿಮ. ಈಗಲ್ಲ, ನಾನು ಸ್ವಾರ್ಥಿ, ನಾನು, ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ಆಸ್ತಿ, ನನ್ನ ಮನೆ, ನನ್ನ ದೇಶ ಇದೇ ಬರುತ್ತೆ ಈಗ. ಎಸ್, ಈ ಬದಲಾಗಿರುವ ಭಾರತಕ್ಕೆ ಹಳೇ ನೀವು ವಸಾಹತುಶಾಹಿಗಳು ಮತ್ತು ಬಂಡವಾಳಶಾಹಿಗಳ ಅಂತ ಅದೇ ಇದರಿಂದ ಡಿಕ್ಷನರಿಯಿಂದ ಪದಗಳನ್ನು ಹಿಡ್ಕೊಂಡು ಬಂದರೆ ವರ್ಕ್ ಆಗಲ್ಲ. ಕೇಳೋದೂ ಇಲ್ಲ ಅದನ್ನು, ವರ್ಕ್ ಆಗಲ್ಲ. ಹೌದು ಸರ್, ದಿಸ್ ಇಸ್ ದೀಪ. ಸೊ ಹಾಗಾಗಿ ನಾನಿವತ್ತು ಈ ಚುನಾವಣೆಯನ್ನು ಇಷ್ಟೊಂದು ವರ್ಣನೆ ಮಾಡ್ತಾ ಇದ್ದೀನಿ. ಮೂವರು ಯಶಸ್ವಿಯಾಗಿ ಚಿತ್ರರಂಗದಿಂದ ಬಂದು ಅಧಿಕಾರವನ್ನು ಹಿಡಿದವರು NTR, MGR ಹಾಗೂ ವಿಜಯ್. ಈಗ ಅಂದರೆ ಮುಖ್ಯಮಂತ್ರಿಯ ಹುದ್ದೆಯನ್ನೇ ಹಿಡಿದವರು, ಕಾರಣಕ್ಕೆ ಬಂದವರಲ್ಲ. ಜಯಲಲಿತಾ. ಜಯಲಲಿತಾ 4 ಜನ, ಇನ್ನು ಉಳಿದವರು ಬೇರೆ ಯಾರಿಗೂ ಏನೂ ಆಗಿಲ್ಲ, ಅದು ಎಲ್ಲೂ ಆಗಿಲ್ಲ. ಸೊ ದೇಶ ಎಂಥ ಚಿಂತನೆಯಲ್ಲಿದೆ ಅಂತ ನೋಡ್ಕೊಳ್ಳಿ ನೀವು. ಒಂದು ಕಡೆ ಸ್ಥಾಪಿತ ದ್ರವಿಡಿಯನ್ ಪಕ್ಷಗಳನ್ನು ಪಕ್ಕಕ್ಕೆ ತಳ್ಳಿ, ಅದು ಒಂದು ಸಿದ್ಧಾಂತನೇ. ದಿ ದ್ರವಿಡಿಯನ್ ಐಡಿಯಾಲಜಿ ಇಸ್ ಅಬ್ಸಲ್ಯೂಟ್ಲಿ ಆಂಟಿ ಅಪ್ಪರ್ ಕಾಸ್ಟ್, ಪರ್ಟಿಕ್ಯುಲರ್ಲಿ ಬ್ರಾಹ್ಮಣ್. ಅದು ಒಂದು ಐಡಿಯಾಲಜಿನೇ ಅಲ್ವಾ? ನನಗೆ ಹಿಂದೆ ಒಂದು ಸರಿ ಹೇಳಿದ್ದಿದ್ದು, ಯಾರು ದ್ರವಿಡಿಯನ್ ಐಡಿಯಾಲಜಿ ಮಾಡಿ ಬ್ರಾಹ್ಮಣ ಇದನ್ನು ವಿರೋಧ ಮಾಡ್ತಾರೋ ಆ ರಾಜ್ಯದ ಅಧಿಕೃತ ಲಾಂಛನ ದೇವಸ್ಥಾನದ ಗೋಪುರ. ತಮಿಳ್ನಾಡ್ದು ಏಥಿಸ್ಟ್ಗಳ ಥರ ಬಿಹೇವ್ ಮಾಡ್ತಾರೆ, ಬಟ್ ಅವ್ರದ್ದು ಲಾಂಛನ ಗೋಪುರ. ಅತಿ ಎಷ್ಟು ದೇವಸ್ಥಾನ. ಯಾವ ರಾಜ್ಯದಲ್ಲಿ ಜಾತಿ ಇಲ್ಲ, ಮತ ಇಲ್ಲ, ಕುಲ ಇಲ್ಲ, ಅದಿಲ್ಲ ಇದಿಲ್ಲ ಅಂದ್ಕೊಂಡು ಬುರ್ನೆ ಬಿಟ್ಕೊಂಡು ಓಡಾಡ್ತಿದ್ರು ಕಮ್ಯುನಿಸ್ಟ್ಗಳು, ಅವ್ರ ರಾಜ್ಯವನ್ನು ಕಳೆದಿದ್ದು ಗಾಡ್ಸ್ ಓನ್ ಕಂಟ್ರಿ, ಕೇರಳ. ಆಮೇಲೆ ಹೈಯೆಸ್ಟ್ ದೇವಸ್ಥಾನಗಳಿರೋದು ತಮಿಳುನಾಡಿನಲ್ಲಿ. ಎಕ್ಸಾಕ್ಟ್ಲಿ. ಹಾಗಾಗಿ ಸೊ ಈ ಪರಿಸ್ಥಿತಿ ಈಗ ತಮಿಳುನಾಡಲ್ಲಿ ಕಾಣಿಸ್ಕೊಳ್ಳುತ್ತೆ, ಕೇರಳದಲ್ಲೂ ಒಂದು ರೀತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಸರ್ ಇವತ್ತಿನ ತಮಿಳುನಾಡಿನ ರಾಜಕಾರಣ ಬೇರೆ, ಪಶ್ಚಿಮ ಬಂಗಾಳದ ರಾಜಕಾರಣ ಬೇರೆ.